ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಸರಾ ಹಬ್ಬಕ್ಕೆ ಭರ್ಜರಿ ತಯಾರಿಗಳು ನಡೀತಾ ಇವೆ. ಮತ್ತೊಂದ್ ಕಡೆ ಜನ ಶಾಪ ಹಾಕ್ತಾ ಇದಾರೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನು ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಖಾಸಗಿಯವರ ಜೊತೆ KSRTC ಬಸ್ ದರ ಕೂಡ ಹೆಚ್ಚಳ ಮಾಡಿದ್ದಾರೆ. ಸಾಮಾನ್ಯ ಟಿಕೆಟ್ ದರ 161 ರೂಪಾಯಿ ಇತ್ತು, ಈಗ 180 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ಷೇಪ ವ್ಯಕ್ತಪಡಿಸಿ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾಕಂದ್ರೆ ದಸರಾ ನೋಡೋದಕ್ಕೆ ಎಲ್ಲರೂ ಕೂಡ ಹೋಗೋಣ ಅಂಥೇಳಿ ಮನೆ ಮಂದಿ ಹೊರಟ್ರೆ ಬಸ್ ಟಿಕೆಟ್ ದರ ಜೇಬು ಸುಡ್ತಾ ಇದೆ. ನಾವು ಪ್ರತಿನಿಧಿ ಕಿರಣ್ ಮೆಜೆಸ್ಟಿಕ್ನಲ್ಲಿ ಇದ್ದಾರೆ, ಬನ್ನಿ ಅವರಿಂದ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಕಿರಣ್, ಈಗ ನೀವಿರೋ ಜಾಗದಲ್ಲಿ ಈಗ ಯಾಕೆ ರೇಟ್ ಜಾಸ್ತಿ ಮಾಡೋದಕ್ಕೆ ಏನು ಕಾರಣ? ಏಕಾಏಕಿ ಹೀಗೆ ರೇಟನ್ನು ಹೇಗೆ ಜಾಸ್ತಿ ಮಾಡಿದ್ರು? ಖಾಸಗಿಯವರಂತೂ ಸುಲಿತಾರೆ ಅನ್ನುವಂಥದ್ದು ಗೊತ್ತು, ಸುಲಿಗೆಗಿಳಿತಾರೆ ಈ ಟೈಮ್ನಲ್ಲಿ ಅಂತ. ಬಟ್ ಸರ್ಕಾರಿ ಬಸ್ಗಳು KSRTC ಅವರು ಕೂಡ ಯಾಕೆ ಈಗ ಸುಲಿಗೆಗಿಳಿದಿದ್ದಾರೆ ಅಂತ ಹೇಳಿ ಕಿರಣ್ ಸೂರ್ಯ. ಹೌದ್ರೇಮನ್, ಈಗಾಗಲೇ ಕೂಡ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಹೊರಟಂತಹ KSRTC ಪ್ರಯಾಣಿಕರಿಗೆ ಈಗಾಗಲೇ ಟಿಕೆಟ್ ದರ ಏರಿಕೆಯ ಶಾಕ್ ತಟ್ಟಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ 26ನೇ ತಾರೀಕಿನಿಂದ ಮೈಸೂರಿಗೆ ಹೊರಡುವಂತಹ ನಾರ್ಮಲ್ಲು, ಎಕ್ಸ್ಪ್ರೆಸ್ಸು ಮತ್ತೆ ನಾನ್ ಸ್ಟಾಪ್ ಸೇರಿದಂತೆ AC ಇರ್ಬೋದು ಮತ್ತೆ ರಾಜಹಂಸ ಬಸ್ನಲ್ಲಿ 20 ರಿಂದ 30 ರೂಪಾಯಿಯಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಸದ್ಯ ನಾನೀಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿರುವಂತಹ ಅಶ್ವಮೇಧ ಬಸ್ನ ಒಳಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಮೈಸೂರು ದಸರಾ ನೋಡ್ಲಿಕ್ಕೆ ಸಾಮಾನ್ಯವಾಗಿ ಮಕ್ಕಳಿಗೆ ರಜಾ ಇರುತ್ತೆ, ಕರ್ಕೊಂಡು ಹೋಗೋಣ ಅಂತೇಳಿ ಹೊರಟವರಿಗೆ ಈಗಾಗಲೇ KSRTC ನಿಗಮದಿಂದ 20 ರೂಪಾಯಿ ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿರುವಂಥದ್ದು. ಅಂದರೆ 26ನೇ ತಾರೀಕಿನ ಹಿಂದೆ 210 ರೂಪಾಯಿ ಕೊಟ್ಟು ಅಶ್ವಮೇಧ ಬಸ್ನಲ್ಲಿ ಓಡಾಡ್ತಿದ್ದಂಥವ್ರು ಈಗ 230 ರೂಪಾಯಿ ಕೊಟ್ಟು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಲಿ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, 20 ರೂಪಾಯಿ ಟಿಕೆಟ್ ದರ ಹೆಚ್ಚಳ ಆಗಿದೆ, ಏನ್ ಹೇಳ್ತೀರಾ ಸರ್? ಸರ್, ಏನ್ ಮಾಡ್ತೀರಿ, ಅವರು ಬಿಟ್ಟಿ ಬಾಗಿಗಳಿಗೆ ಹೊಂದಾಣಿಕೆ ಮಾಡಬೇಕಲ್ಲ ದುಡ್ಡು, ಅದರಿಂದ ಹೆಚ್ಚು ಮಾಡ್ತಿದಾರೆ ಅಷ್ಟೇ. ಇನ್ನೇನ್ ಮಾಡ್ತೀರಿ? ಅಂದ್ರೆ ಈಗ 210 ರೂಪಾಯಿ ಕೊಟ್ಟು ಓಡಾಡ್ತಿದ್ರಿ, ಈಗ ಕಳೆದ ತಿಂಗಳು ಅಂದ್ರೆ ಮುಂದಿನ ತಿಂಗಳು 8ನೇ ತಾರೀಕುವರೆಗೂ 30 ರೂಪಾಯಿ ಕೊಟ್ಟು ಓಡಾಡ್ಬೇಕಂದ್ರೆ ಎಕ್ಸ್ಟ್ರಾ ತಾವೇನ್ ಹೇಳ್ತೀರಾ? 230 ರೂಪಾಯಿ ಕೊಟ್ಟು. ಲಾಸ್ಟ್ ಟೈಮ್ ಬರ್ಬೇಕಾದ್ರೆ 20 ರೂಪಾಯಿ ಕಮ್ಮಿ ಇತ್ತು, ಈಗ ಜಾಸ್ತಿ ಮಾಡಿದಾರೆ ಅಂತ ನ್ಯೂಸ್ ಇದೆ. ಬಟ್ ನಮಗೂ ಗೊತ್ತಿರ್ಲಿಲ್ಲ ಅದು, ನೋಡೋಣ ಏನಾಗುತ್ತೋ. ಈಗ ಸಾಮಾನ್ಯವಾಗಿ ಹಬ್ಬದ ಸಂದರ್ಭದಲ್ಲಿ ಖಾಸಗಿ ಬಸ್ನವರು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ. KSRTC ಬಸ್ ಕೂಡ ಹೆಚ್ಚಳ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? KSRTC ಅವ್ರು ಮಾಡಬಾರ ಸರ್, ಅವರು ಏನ್ ಮಾಡ್ತಾರೆ, ಮಾಡ್ತಿದಾರಲ್ಲ. ಹಬ್ಬದ ಟೈಮಲ್ಲಿ ಮಾಡ್ತಾರೆ, ಜನಗಳು ಜಾಸ್ತಿ ಬರ್ತಾರೆ, ಸ್ವಲ್ಪ ದುಡ್ಡು ಜಾಸ್ತಿ ಕಲೆಕ್ಟ್ ಮಾಡೋಣ ಅಂತ ಮಾಡ್ತಿದ್ದಾರೆ ಅಷ್ಟೇ. ಅಂದ್ರೆ KSRTC ಪ್ರಯಾಣಿಕರು ಹೇಳ್ತಾ ಇರುವಂತದ್ದು, ಈ ಹಿಂದೆ ಬಂದಂತ ಸಂದರ್ಭದಲ್ಲಿ 210 ರೂಪಾಯಿ ತೆಗೆದುಕೊಳ್ತಾ ಇದ್ರು, ಈಗ 230 ರೂಪಾಯಿ ತೆಗೆದುಕೊಳ್ತಿದ್ದಾರೆ ಅನ್ನುವಂತ ಒಂದು ಅಸಮಾಧಾನ ಕೂಡ ಹೊರ ಆಗ್ತಿರುವಂತದ್ದು.